ಭೀಷ್ಮಾರ್ಯರು ಅರ್ಜುನನ ಅಂಬುವಿಗೆ ಆಹುತಿಯಾಗಿ ಬಾಣ ಮಂಚದ ಮೇಲೆ ಮಲಗಿರುವ ಸಮಯದಲ್ಲೂ ನಿಮಗೆ ಧನುರಾಚಾರ್ಯ ದ್ರೋಣಾಚಾರ್ಯರು ಮರಣ ಹೊಂದಿದ್ದಕ್ಕೆ ಕಳವಳಿಕೆಯ ಕತ್ತಲೆಯಳು ಗುರುದೇವತೆಯ ಕುರುಡಾದ ಸಮಯದಲ್ಲೂ ನಿಮಗೆ ಮತ್ತೆ ಇದಾವನಿಗೆ ನನ್ನ ಹಂಚಿಕೆಗಳೆಲ್ಲ ಭಂಜೆಯಾದುದಕ್ಕೆ ನಿರಾಶೆಯಲ್ಲಿ ನಗುವ ನರನಂಚುನಗೆ ನಿಮ್ಮ ಹಂಚಿಕೆಗಳೆಲ್ಲ ಭಂಜೆಯಾದುವೆ ಮಾಮ. ದುರ್ಲಭವಾದ ವೀರ ರತ್ನಗಳಿಂದ ರಂಜಿಸುತ್ತಿರುವ ಈ ಧೃತರಾಷ್ಟ್ರ ಸಿಂಹಾಸನಕ್ಕೆ ಸೋಲಿಲ್ಲವೇ ಆ ಕುಂತಿಯ ಕುನ್ನಿಗಳಿಗೆ ಮಾಮ. ಆ ದ್ರೌಪದಿಯ ದಂಡೆಯ ದಾರ ಅದಷ್ಟು ಗಟ್ಟಿಮುಟ್ಟಾಗಿದೆ. ಇನ್ನು ಪಾಂಡವರನ್ನು ಆಡಿದ ಆ ಕುಂತ ಮಾದ್ರಿಯರು ಅವರ ಪಟ್ಟದರಸಿಯಂತೆ ಆ ದ್ರೌಪದಿ ಅವರಂತೂ ಪಂಚವಲ್ಲವೇ ಪಾಂಚಾಲಿ. ಇತ್ತ ಕೌರವರ ತಾಯಿಯಾದ ಗಾಂಧಾರಿ ಗರಕಿರತ್ನ ಅವರ ಪಾವಿತ್ರದೊಡಲಿನ ಈ ಪುತ್ರರಿಗೆ ಪರಾಜಯವೇ? ಸಾವಿತ್ರಿ ಸದೃಶಳಾದ ಭಾನುಮತಿಯ ಮುತ್ತೈದೆತನದ ಮೂಗುತಿಗೆ ಬಗ್ಗೆ ಪುಣ್ಯದ ಬೆಳಸಿಗೆ ಬಹುಮಯ, ಪಾಪದ ವಿಷಮಯ ಬೆಳಸಿಗೆ ರೋಗ ಕೀಡೆಗಳ ಕಾಟ ಅತ್ಯಂತ ಕಡಿಮೆ. ಕೌರವರು ಪುಣ್ಯದ ಬೆಳೆಸು, ಪಾಂಡವರು ಪಾಪದ ಬೆಳೆಸು. ಮಾಮ, ಹಾಗಾದರೆ ಯಾವ ರೋಗ ಅಂಟಿಕೊಂಡಿದೆ ಈ ಪುಣ್ಯದ ಬೆಳಸಿಗೆ? ಏನು ಹೇಳಲಿ ಕೌರವೇಶ, ನಾರಿಯ ಅಂತರಂಗ ತಿಳಿದುಕೊಳ್ಳುವ ತಿಳುವಳಿಕೆ ಬೆಳಗಲಿಲ್ಲ ಈ ನಿನ್ನ ಬುದ್ಧಿಗೆ. ಹೊರಳಿದ ಹೂವಿನ ಹೊಟ್ಟೆಯು ಮೌನದಲ್ಲಿ ನರಳುವ ನಿಸರ್ಗದಂತೆ ನರಳುತ್ತಿದೆ ಪುಣ್ಯ. ಮೂಕತನದಲ್ಲಿ ನಿನ್ನ ಭಾನುಮತಿಯ ಶೀಲದ ಹೊಟ್ಟೆಯಲ್ಲಿ ಹೊಂದು ನಿನ್ನನ್ನು ಬಿಗಿದಿದ್ದ ಆ ಗಂಧರ್ವದ ಕೋಡಗದ ಕಟ್ಟಿನ ಕಟ್ಟನ್ನು ಹೊಂದು ಬಿಚ್ಚುವುದಾಗಲಿಲ್ಲ ನಿನ್ನ ಹೆಂಡತಿಯ ಕೈಯಿಂದ. ಕೌರವೇಶ, ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುವುದು ಅಲ್ಲಿ ನಾಚಿ ಬಾರಳು ಜಯಲಕ್ಷ್ಮಿ. ಎಲ್ಲಿ ಸ್ವೈರತನ ಸುಳಿಯುವುದು ಅಲ್ಲಿ ದೊರಕದೆ ಮಗೆ ಜಯಸಿರಿಯ ದೊರೆತನ. ಕೇದಿಗೆಯ ಒಡೆಯೊಳಗೆ ಹುದುಗಿಯದೆ ಮಿಡಿನಾದರ ಮಾಮ. ಮುಂದೇನು ನನ್ನ ಸಾಹಸಕ್ಕೆ ಕಣ್ಣಾವುದು? ಗುರು ರಾಜ್ಯದ ದೇವತೆಗೆ ಕಣ್ಣಾದ ನಿನ್ನ ಗತಿ ನಿನ್ನ ಗತಿ. ನಿನ್ನ ಸಾಹಸಕ್ಕೆ ಕಣ್ಣಾಗಲರಿಯದೆ ಗೌರವೇಶ, ಸಾಗಿ ಬರುವ ಜಯಲಕ್ಷ್ಮಿಗೆ ಕಾಲ್ ತೊಡಕು ಬಿಡದ ಕಸದ ಬಳ್ಳಿಯಂತೆ ಕೊಚ್ಚಿ ಹೋಗದೆ ಈ ಚಲದಂಕ ಮಲ್ಲನ ಬಿಚ್ಚು ಮಾತಿನಲ್ಲಿ ಬಿಚ್ಚಿ ಹೇಳಿದೆ. ಈವರೆಗೂ ಕರುಳಿನಲ್ಲಿ ಉದಿಕೊಂಡ ವಿಷಯವನ್ನೆಲ್ಲ ಓ ಚಲದಂಕ ಮಲ್ಲ, ನಿಮ್ಮ ಬಿಸಿಯುಸಿರು ನಾಟಿ ಕೆನ್ನೆದೆಯಳು ಮಾಮ. ಬೆಂಕಿ ಮಲೆಯಂತೆ ಬೆಂಗಿಡಿಗಳನ್ನು ತೂರುವನು ಆ ಭಾನುಮತಿಯ ನೆತ್ತಿಯ ಮೇಲೆ. ಈಗ ಅವಳ ಆರಾಧ ದೈವ ಅಶ್ವತ್ಥಾಮ. ಏನು ಅಶ್ವತ್ಥಾಮ? ನಡು ರಾತ್ರಿಗೆ ಸರಿಯಾಗಿ ಭಾನುಮತಿ ಅಂತಃಪುರಕ್ಕೆ ಕಾಲಿಟ್ಟರೆ ಕೌರವೇಶ, ನಿನಗಲ್ಲಿ ಒಳೆದು ಕಾಣುವುದು ಬೇರಿನ್ನಾವ ಸಾಕ್ಷಿಯೂ ಬೇಡ. ಅಶ್ವತ್ಥಾಮ
ಬಂದೆಯ ಭಾವದಂಶಿ ಬೆದರದಲೆ ಬೆಚ್ಚದಲೆ ಬೀರನ ಬಳಿಗೆ ಏಕಾಂಗಿಯಾಗಿ ಹೊಯ್ತರುವ ರಮಣಿಯೇ ರಾಜಕಾರಣ ಹೊರಳು ನೀನು ಮಾತಿನಲ್ಲಿ ಬಹುಸರಸಿ ಆದ್ದರಿಂದ ನನ್ನ ಕಾರ್ಯಕ್ಕೆ ನಿನ್ನನ್ನೇ ಕರೆದು ಕಳಿಸು. ಆಹಾ ಹೇಳಿ ಅದಾವ ಕಾರ್ಯ? ಬೇಕು ಬೇಕು ಈ ವನಪು ವಯ್ಯಾರ ಮತ್ತಿ ಶೃಂಗಾರ ಮಧುಷಿ ಕಿವಿ ಮುಂದೆ ಮಾಡು. ಈ ಕಾರ್ಯವನ್ನು ಕುಶಲತೆಯಿಂದ ಕೊನೆಗಾಣಿಸಬೇಕು. ಆಗಲಿ ಮಹಾರಾಜರೇ, ನಾನು ಎಂಥ ಚತುರ ಎಂದು ತೋರಿಸುವುದಕ್ಕೆ ಕಾಲಾವಕಾಶ ಬೇಕಾಗಿತ್ತು. ನಾನಿನ್ನು ಬರಲು ಈ ಶಕುನಿ ಒತ್ತಿಸಿರುವ ಸೇಡಿನುರಿ ಗಾಳಿಯಲ್ಲಿ ತೂಗಲಿರುವುದು ಜಗದ ಜೋಕಾಲಿ. ಈ ಶೋಭಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ಅರಮ ಮರಳುಗಳೇ